ನವರಾತ್ರಿಯ 7ನೇ ದಿವಸ ರಕ್ತಬೀಜ ಸ್ವರೂಪದ ಆರಾಧನೆ. ರಕ್ತವರ್ಣಾದ್ಯಲಂಕಾರಾಂ ದ್ವಿಭುಜಾಂಬುಜಧಾರಿಣೀಂ ಸಪ್ತಮ್ಯಾಂ ಪೂಜಯೇದ್ದೇವೀಂ ರಥಾರೂಢಾಂ ಪ್ರಯತ್ನತಃ. ಚಂಡಮುಂಡರ ರಾಕ್ಷಸದ್ವಯರ ಸಂಹಾರದ ನಂತರ ದೈತ್ಯರಾಜ ಶುಂಭನನ್ನು ಚಿಂತೆಗೀಡು ಮಾಡಿತು. ಹಾಗಾಗಿ ಅವನು 86 ಅಸುರ ಕುಲಗಳು, 84 ಕಂಬು ಅಸುರ ಕುಲಗಳು, 50 ಕೋಟಿ ವೀರ್ಯ ಕುಲಗಳು, ಧಾಮ್ರು ರಾಕ್ಷಸರ 106 ಕುಲಗಳು, ಕಾಲಿಕ ದ್ರೌಹುದರು, ಮೌರ್ಯರು, ಕಾಲಿಕೇಯರು ಇತ್ಯಾದಿ ಎಲ್ಲರನ್ನು ಒಗ್ಗೂಡಿಸಿ ದೇವಿಯ ಮೇಲೆ ಯುದ್ಧಕ್ಕೆ ಕಳುಹಿಸುತ್ತಾನೆ. ರಾಕ್ಷಸರ ಇಂಥ ಭಯಂಕರ ದೈತ್ಯ ಸೈನ್ಯ ಬರುವುದನ್ನು ಕಂಡ ಚಂಡಿಕಾದೇವಿ ತನ್ನ ಧರ್ಮ ಬಾಣಗಳ ಹಿಡಿದು ಭೂಮಿ ಹಾಗೂ ಆಕಾಶವನ್ನು ವ್ಯಾಪಿಸಿ ಸಿಂಹಗರ್ಜನೆ ಮಾಡಿದಳು. ಆ ಗರ್ಜನೆಯನ್ನು ಆಲಿಸಿದ ಅಸುರರು ಚಂಡಿಕಾದೇವಿ ಸಿಂಹ ಹಾಗೂ ಕಾಳಿಯನ್ನು 4 ದಿಕ್ಕುಗಳಿಂದ ಸುತ್ತುವರೆದರು. ಆಗ ದೇವತೆಗಳ ರಕ್ಷಣೆಗಾಗಿ ತ್ರಿಮೂರ್ತಿಗಳು, ಇಂದ್ರ ಎಲ್ಲರೂ ತಮ್ಮ ಮೂಲ ಸ್ವರೂಪದ ಆದಿಶಕ್ತಿಯನ್ನು ಚಂಡಿಕಾದೇವಿಗೆ ಧಾರೆ ಎರೆದರು. ಬ್ರಹ್ಮನ ಕಮಂಡಲ ಹಿಡಿದು ಬ್ರಹ್ಮಾಣಿ, ನಂದಿಯನ್ನು ಏರಿ ತ್ರಿಶೂಲ ಹಿಡಿದು ಸರ್ಪಗಳನ್ನು ಆಭರಣವಾಗಿ ತೊಟ್ಟ ಈಶ್ವರನ ಶಕ್ತಿ ಸ್ವರೂಪವಾಗಿ ಮಹೇಶ್ವರಿ, ಗರುಡಾರೂಢಳಾಗಿ ಶಂಖಚಕ್ರಗಳನ್ನು ಹಿಡಿದು ವಿಷ್ಣುವಿನ ಶಕ್ತಿ ಸ್ವರೂಪವಾಗಿ ವೈಷ್ಣವಿ, 1000 ನೇತ್ರಗಳಿಂದ ಕೂಡಿ ಕೈಯಲ್ಲಿ ವಜ್ರಾಯುಧ ಧರಿಸಿ ಐರಾವತದ ಮೇಲೆ ಇಂದ್ರನ ಶಕ್ತಿ ಸ್ವರೂಪಳಾಗಿ ಇಂದ್ರಾಣಿ, ನರಸಿಂಹನ ಶಕ್ತಿ ಸ್ವರೂಪಳಾಗಿ ನಾರಸಿಂಹಿ, ಹರಿಯ ಶಕ್ತಿಯಿಂದ ವಾರಾಹಿ, ಹೀಗೆ ಸಪ್ತ ಮಾತೃಕಾ ಸ್ವರೂಪ ದೇವಿಯ ಉದ್ಭವ ಆಯಿತು. ಅಸುರರಿಗೆ ಹೇಳುತ್ತಾಳೆ, ಇಂದ್ರನ 3 ಲೋಕಗಳನ್ನು ಬಿಟ್ಟುಕೊಟ್ಟು ದೇವತೆಗಳಿಗೆಲ್ಲ ಅವರ ಪದವಿಗಳನ್ನು ಹಿಂದಿರುಗಿಸಿ ನೀವು ತೊಲಗಿ, ಇಲ್ಲದಿದ್ದರೆ ನನ್ನೊಡನೆ ಯುದ್ಧ ಮಾಡಿ ಎಂದು ತಿಳಿಸುತ್ತಾಳೆ. ಅಸುರರು ದೇವಿಯ ಜೊತೆ ಯುದ್ಧ ಮಾಡಲು ಆರಂಭಿಸುತ್ತಾರೆ. ಆದರೆ ಸಪ್ತಮಾತೃಕಾ ಸ್ವರೂಪದಲ್ಲಿ ಎಲ್ಲ ರಾಕ್ಷಸರನ್ನು ಅವರ ಆಯುಧಗಳನ್ನು ದೇವಿ ನಾಶ ಮಾಡಿಬಿಡುತ್ತಾಳೆ. ಮಾತೃಕಾ ಸ್ವರೂಪದಲ್ಲಿ ಅಸುರ ಸೈನ್ಯವೆಲ್ಲ ನಾಶ ಮಾಡುವುದನ್ನು ಕಂಡ ಇತರ ರಾಕ್ಷಸರು ಹೆದರಿ ಓಡಲು ಪ್ರಾರಂಭಿಸುತ್ತಾರೆ. ಆಗ ಯುದ್ಧ ಮಾಡಲು ಮುಂದೆ ಬರುವನೇ ರಕ್ತಬೀಜಾಸುರ. ಅವನ ಶರೀರದಿಂದ 1 ಹನಿ ರಕ್ತ ಭೂಮಿಯ ಮೇಲೆ ಬಿದ್ದರೆ ತಕ್ಷಣ ಅದರಿಂದ ಅವನಷ್ಟೇ ಬಲಶಾಲಿಯಾದ ಮತ್ತೊಬ್ಬ ಅಸುರ ಹುಟ್ಟಿ ಬರುತ್ತಾನೆ. ಇಲ್ಲಿ ರಕ್ತಬೀಜಾಸುರನ ದೇಹದಿಂದ ಹೊರಹೊಮ್ಮುವ ರಕ್ತ ನೆಲಕ್ಕೆ ಬೀಳದಂತೆ ಕಾಳಿಯು ಹೀರಿ ಕುಡಿದು ಬಿಡುತ್ತಾಳೆ. ಆತನನ್ನು ಸಂಹಾರ ಮಾಡಿ ದುರ್ಗೆಯು ರಕ್ತಬೀಜ ದುರ್ಗಾ ಎಂದು ಪ್ರಖ್ಯಾತರಾಗುತ್ತಾಳೆ.